ಸಾರ್ವಜನಿಕರು ಬಳಕೆ ಮಾಡುವಂತ ರಸ್ತೆಯನ್ನ ಖಾಸಗಿ ವ್ಯಕ್ತಿಗೆ ಆಫೀಸರ್ ಒಬ್ರು ಖಾತೆ ಮಾಡಿಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಮೇಲೆ ಆರೋಪ ಕೇಳಿಬಂದಿದೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ತುಂಬಾಡಿ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿರೋದು. ಅಕ್ರಮವಾಗಿ ನರಸರಾಜುಗೆ ಖಾತೆಯನ್ನ ರಾಘವೇಂದ್ರ ಹಾಗಾದ್ರೆ ಮಾಡಿಕೊಟ್ರ ಎನ್ನುವುದಾಗಿ ಪ್ರಶ್ನೆಗಳು ಇದೆ. ನರಸರಾಜು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ರು ಎನ್ನುವಂಥದ್ದು ಗೊತ್ತಾಗಿರುವಂತ ಮಾಹಿತಿ. ಗಮನಿಸ್ತಾ ಹೋಗೋದಾದ್ರೆ ಸಾರ್ವಜನಿಕರು ಬಳಕೆ ಮಾಡ್ತಾ ಇದ್ದಂತ ರಸ್ತೆಯನ್ನ ಖಾಸಗಿ ವ್ಯಕ್ತಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ, ಹೇಗೆ ರಸ್ತೆ ಆಯ್ತು ಅಂತೇಳಿ, ಈ ರಸ್ತೆ ಖಾಸಗಿ ವ್ಯಕ್ತಿ ಪಾಲಾಯಿತು ಅಂತೇಳಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದ್ದು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಕೈವಾಡ ಇದೆ ಇದರಲ್ಲಿ. ಅವ್ರ ಮೇಲೆ ಗಂಭೀರವಾದಂತ ಆರೋಪ ಈಗ ಕೇಳಿ ಬಂದಿದೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ತುಂಬಾಡಿ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮವಾಗಿ ನರಸರಾಜು ಅವರಿಗೆ ರಾಘವೇಂದ್ರ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಇದೆ. ನರಸರಾಜು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ರು. ಈಗ ಅವರದ್ದೇ ಹೆಸರಿಗೆ ಸಾರ್ವಜನಿಕರಿಗೆ ಬಳಕೆ ಮಾಡಬೇಕಿದ್ದಂತ ರಸ್ತೆ ಖಾಸಗಿ ವ್ಯಕ್ತಿಯ ಪಾಲಾಗಿದೆ. ಗ್ರಾಮ ಪಂಚಾಯತ್ನಲ್ಲಿ ಉತ್ತಮ ಆಡಳಿತ ನಡೆಸಲಿ ಅಂತೇಳಿ ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಅವ್ರು ಎಂತೆಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಒಂದು ಖಾಸಗಿ ರಸ್ತೆ ಜಾಗವೇ ಖಾಸಗಿ ವ್ಯಕ್ತಿ ಪಾಲಾಗಿದೆ. ಸಾರ್ವಜನಿಕರು ಬಳಕೆ ಮಾಡುವಂಥ ರಸ್ತೆ ಖಾಸಗಿ ವ್ಯಕ್ತಿ ಪಾಲಾಗಿದೆ. ಗಮನಿಸ್ತಾ ಇರಬಹುದು ಏನೆಲ್ಲ ಆಗುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ, ತಮ್ಮ ಪ್ರಭಾವವನ್ನು ಬಳಕೆ ಮಾಡಿ ಏನೆಲ್ಲ ಮಾಡ್ತಾರೆ ಎನ್ನುವಂಥದ್ದನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಮೇಲೆ ಕೇಳಿ ಬಂದಿರುವಂತ ಆರೋಪ. ಈತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಎಷ್ಟು ಜಾಗ ಇತ್ತು ಅದನ್ನು ಕೂಡ ನೋಡಬೇಕಾಗತ್ತೆ. ನರಸರಾಜು ಕುಟುಂಬಕ್ಕೆ ನಿವೇಶನದ ಜಾಗ ಇರೋದು 40x42 ಅಳತೆಯ ಸೈಟ್. ಹನುಮಂತರಾಯಪ್ಪನ ಮಕ್ಕಳು ವಿಭಾಗಕ್ಕೆ ಹೋದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಪಿತ್ರಾರ್ಜಿತ ಸೈಟ್ ಹಂಚಿಕೆ ಮಾಡಿಕೊಳ್ಳೋಕಾಗದೆ ಒದ್ದಾಡ್ತಾ ಇದ್ದಾರೆ. ತುಮಕೂರಿನ ಪರಿಶಿಷ್ಟ ಜಾತಿ ಪಂಗಡದ ಸೆಲ್ನಲ್ಲಿ ದೂರು ದಾಖಲಾಗಿದೆ. ನಿವೇಶನ ಇಲ್ಲದೆ ಹನುಮಂತರಾಯಪ್ಪ ಇವರ 3 ಮಕ್ಕಳು ಈಗ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಮೇಲೆ ಅಕ್ರಮ ಖಾತೆ ಮಾಡಿಕೊಟ್ಟಂತ ಆರೋಪ ಇರುವಂಥದ್ದು. ಇದು ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಗಿ ಅಧ್ಯಕ್ಷ ಆಗಿದ್ವಿ. ಅಧ್ಯಕ್ಷ ಆಗಿ ಮಾಹಿತಿಗೆ ಒಂದು ಕಂಪ್ಲೇಂಟು ಹಾಕೋಣ ಅಂತೇಳಿ ಹಾಕ್ಬಿಟ್ವಿ. ಹಾಕಿದ ತಕ್ಷಣ ಇವಾಗ ಎಲ್ಲ ಒಬ್ಬೊಬ್ರು ಒಂದು ಕಡೆಯಿಂದ ವಿಲಿ ಒದ್ದಾಡ್ತವ್ರೆ. ಏನು ಮಾಡಬೇಕು ಮಾಡಬೇಕು ಅಂತೇಳಿ ಪಿ ಡಿ ಒಗಳು ಮೂವರು ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಪಿ ಡಿ ಒಗಳು ನಾನು ಏನು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ನಮ್ಮನ್ನೇ ತಲೆಗೆ ಏನೂ ಒಂದು ಇದು ಮಾಡ್ಕೊತ ಇಲ್ಲ. ಅವ್ರು ಯಾರನ್ನ ಏನನ್ನ ಮಾಡ್ಕೊಂಡ್ಲಿ ನಾವು ಚೆನ್ನಾಗಿದ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಈ ಪ್ರಾಜೆಕ್ಟ್ ಪಿ ಡಿ ಒನು ಇಷ್ಟೇ ಅಡಿ ಅಂತಲೂ ತೋರಿಸ್ತಾನೆ ಇಲ್ಲ. ಈ ರಾಘವೇಂದ್ರ ಮಾಡಿರೋ ಕೆಲಸ ಪ್ರತಿಯೊಂದು ಮನೆನೂ ನೋಡಿ ಸರ್ಕಾರಿ ಜಾಗನೂ ಒತ್ತುವರಿ ಮಾಡಿಕೊಟ್ಟವ್ರೆ. ಇವತ್ತು ನಮ್ಮ ಬಾಮೈದ ಹೋಗಿ ಸರ್ಕಾರಿ ಜಾಗಕ್ಕೆ ಪಣ ನಿಂತಿದೆ ಅಂದರೆ ಇಲ್ಲಿ ಓಡಾಡೋ ರಸ್ತೆನೂ ಇರಲ್ಲ. ಈಗ 15,000 ರೂಪಾಯಿಗೋಸ್ಕರ ರೋಡು ಸೇರಿ ಬರ್ಕೊಟ್ಟಿರೋದು. 15,000 ಖಾದಿ ಮಂಡಿಯವ್ರ ಹತ್ರ ಲೋನ್ ತಗೊಂಡು ಈ 40-42 ಇರೋದ 40-60 ಮಾಡಿಬಿಟ್ಟು ಈ ರಾಘವೇಂದ್ರ ಪಿ ಡಿ ಒ ಬಂದು ಎಲ್ಲ ಸರ್ಕಾರಿ ಜಾಗನೂ ಒತ್ತುವರಿ ಮಾಡಿ ದುಡ್ಡಿನ ಆಸೆಗೆ ಬಲಿಯಾಗಿ ಪ್ರತಿಯೊಂದು ಇವ್ರಿಗೆ ದಲಿತ ಕುಟುಂಬದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.